ಓಂ ಶಾಂತಿ. ಮುರಳಿಯ ದಿನಾಂಕ 10/11/2024. ಅವ್ಯಕ್ತ ಬಾಪ್ ದಾದಾ ರಿವೈಸ್ ಮುರಳಿ 14/11/2002. ब्राह्मण जीवन का फाउंडेशन और सफलता का आधार निश्चय बुद्धि. ಬ್ರಾಹ್ಮಣ ಜೀವನದ ಬುನಾದಿ ಮತ್ತು ಸಫಲತೆಗೆ ಆಧಾರ ನಿಶ್ಚಯ ಬುದ್ಧಿ आಗಿದೆ. आज समर्थ बाप अपने चारों ओर के समर्थ बच्चों को देख रहे हैं. हर एक बच्चा समर्थ बन बाप समान बनने के श्रेष्ठ पुरुषार्थ में लगे हुए हैं. ಈ ದಿನ ಸಮರ್ಥ ತಂದೆ ತಮ್ಮ 4 ಕಡೆಯ ಸಮರ್ಥ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಮರ್ಥ ಆಗಿ ತಂದೆಯ ಸಮಾನ ಆಗುವ ಪುರುಷಾರ್ಥದಲ್ಲಿ ತೊಡಗಿದ್ದಾರೆ. बच्चों की इस लगन को देख बाप दादा भी हर्षित होते रहते हैं. बच्चों का यह दृढ़ संकल्प बाप दादा को भी प्यारा लगता है. ಮಕ್ಕಳ ಈ ಒಂದು ಲಗನ್ ಅನ್ನು ನೋಡಿ ಬಾಬವ್ರಿಗೂ ಖುಷಿ ಆಗ್ತದೆ. ಮಕ್ಕಳ ದೃಢ ಸಂಕಲ್ಪ ಬಾಪ್ ದಾದಾರವರಿಗೆ ಬಹಳ ಇಷ್ಟ ಆಗ್ತಾ ಇದೆ. बाप दादा तो बच्चों को यही कहते, बाप से भी आगे जा सकते हो, क्योंकि यादगार में भी बाप की पूजा सिंगल है, आप बच्चों की पूजा डबल है. बाप दादा के सिर के भी ताज हो. ಬಾಬು ಹೇಳ್ತಾರೆ, ನೀವು ಮಕ್ಕಳು ಪ್ರಯತ್ನ ಮಾಡಿದರೆ ನನಗಿಂತ ಮುಂದೆ ಹೋಗಬಹುದು. ನೋಡಿ, ನಿಮ್ಮ ಯಾದಗಾರದಲ್ಲಿ ನಿಮ್ಮ ಪೂಜೆಯೂ ಸಹ ಡಬಲ್ ಪೂಜೆ ನಡೀತದೆ. ತಂದೆಯ ಪೂಜೆ ಸಿಂಗಲ್ ಪೂಜೆ ಆಗಿದೆ. ಬಾಪ್ दादा के सिर के भी ताज हो. बाप दादा बच्चों के स्वमान को देख सदा यही कहते, वाह श्रेष्ठ स्वमानधारी ಸ್ವರಾಜ್ಯಧಾರಿ ಬಚ್ಚೆ ವಾಹ್. ತಾವೆಲ್ಲರೂ ಬಾಪ್ ದಾದಾರವರ ತಲೆಯ ಶೃಂಗಾರ ಆಗಿದ್ದೀರಿ, ಮುಕುಟ ಆಗಿದ್ದೀರಿ. ಬಾಪ್ ದಾದಾರವರು ಮಕ್ಕಳ ಸ್ವಮಾನ ನೋಡಿ ಖುಷಿಯಿಂದ ಹಾಡ್ತಾರೆ, ವಾಹ ನನ್ನ ಶ್ರೇಷ್ಠ ಸ್ವಮಾನಧಾರಿ ಮಕ್ಕಳೇ, श्रेष्ठ स्वराज्यधारी मक्कड़े वाह. हर एक बच्चे की विशेषता बाप को हर एक के मस्तक में चमकती हुई दिखाई देती है. ಪ್ರತಿಯೊಬ್ಬರ ವಿಶೇಷತೆ ಪ್ರತಿಯೊಬ್ಬರ ಮಸ್ತಕದಲ್ಲಿ ಹೊಳೆಯುವ ರೂಪದಲ್ಲಿ ಕಾಣಿಸ್ತಾ ಇದೆ. आप भी अपनी विशेषता को जान पहचान ವಿಶ್ವ ಸೇವಾ ಮೇ ಲಗಾತೆ ಚಲೋ. ತಾವು ಸಹ ತಮ್ಮ ವಿಶೇಷತೆಯನ್ನು ಗುರುತಿಸಿ ಅರಿತು ಆ ವಿಶೇಷತೆಯನ್ನು ಸೇವೆಯಲ್ಲಿ ಉಪಯೋಗಿಸಿರಿ. ಚೆಕ್ ಕರೋ, ಮೈ ಪ್ರಭು ಪಸಂದ್ ಪರಿವಾರ ಪಸಂದ್ ಕಹಾ ತಕ್ ಬನಾ ಹೂಂ. ನಾನು ಪ್ರಭು ಪಸಂದ್ ಪರಿವಾರ ಪಸಂದ್ ಎಷ್ಟರ ಮಟ್ಟಿಗೆ ಆಗಿದ್ದೀನಿ ಅಂತ ನೋಡ್ಕೊಳ್ಳಿ. ಪರಮಾತ್ಮನಿಗೆ ಇಷ್ಟ ಆಗುವಂಥ ಆತ್ಮ, ಪರಿವಾರಕ್ಕೆ ಪ್ರಿಯ ಆಗಿರುವಂಥ ಆತ್ಮ ಎಷ್ಟರ ಮಟ್ಟಿಗೆ ಆಗಿದ್ದೀನಿ ನೋಡ್ಕೊಳ್ಳಿ. क्योंकि संगम युग में बाप ब्राह्मण परिवार रचते हैं, तो प्रभु पसंद और परिवार पसंद दोनों आवश्यक है.
ಏಕೆಂದರೆ ಸಂಗಮ ಯುಗದಲ್ಲಿ ಶಿವಬಾಬಾ ಬ್ರಾಹ್ಮಣ ಪರಿವಾರದ ರಚನೆ ಮಾಡ್ತಾರೆ. ಆದ್ದರಿಂದ ಪ್ರಭು ಪಸಂದ ಆಗುವುದರ ಜೊತೆಗೆ ಪರಿವಾರ ಪಸಂದ ಆಗುವುದು ಸಹ ಅಷ್ಟೇ ಮುಖ್ಯವಾಗಿದೆ. आज बाप दादा सर्व बच्चों के ब्राह्मण जीवन का फाउंडेशन देख रहे थे. फाउंडेशन है निश्चय बुद्धि. इसलिए जहाँ हर संकल्प में हर कार्य में निश्चय है वहाँ विजय हुई पड़ी है. सफलता जन्मसिद्ध अधिकार के रूप में स्वतः और सहज प्राप्त है. ಆದ್ದರಿಂದ ಬಾಪ್ ದಾದಾರವರು ಮಕ್ಕಳ ಬ್ರಾಹ್ಮಣ ಜೀವನದ ಬುನಾದಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ತಾ ಇದ್ದಾರೆ. ಬುನಾದಿಯಾಗಿದೆ ನಿಶ್ಚಯ ಬುದ್ಧಿ ಆಗುವುದು. ಆದ್ದರಿಂದ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಕಾರ್ಯದಲ್ಲಿ ನಿಶ್ಚಯ ಇದ್ದರೆ ಅಲ್ಲಿ ವಿಜಯ ಪ್ರಾಪ್ತಿಯಾಗ್ತದೆ. ವಿಜಯ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ. सफलता जन्मसिद्ध अधिकार के रूप में स्वतः और सहज प्राप्त है. ನಿಶ್ಚಯ ಬುದ್ಧಿ ಮಕ್ಕಳಿಗೆ ಸಫಲತೆ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಸ್ವತಃ ಮತ್ತು ಸಹಜ ಪ್ರಾಪ್ತಿ ಆಗಿರ್ತದೆ. जन्मसिद्ध अधिकार के लिए मेहनत की आवश्यकता नहीं होती. ಸಫಲತೆಯ ಜನ್ಮಸಿದ್ಧ ಅಧಿಕಾರ ಪಡಿಲಿಕ್ಕಾಗಿ ಅವರು ಪರಿಶ್ರಮ ಪಡಬೇಕಿಲ್ಲ. सफलता ब्राह्मण जीवन के गले का हार है. ನಿಶ್ಚಯ ಬುದ್ಧಿ ಮಕ್ಕಳಿಗೆ ಸಫಲತೆ ಅನ್ನೋದು ಅವರ ಕೊರಳಿನ ಮಾಲೆಯಾಗಿರ್ತದೆ. ब्राह्मण जीवन है ही सफलता स्वरूप. सफलता होगी या नहीं होगी यह ब्राह्मण जीवन का क्वेश्चन ही नहीं है. ಬ್ರಾಹ್ಮಣ ಜೀವನ ಅಂದ್ರೇನೆ ಸಫಲತಾ ಸ್ವರೂಪ ಆಗುವುದು. ಸಫಲತೆ ಸಿಗುತ್ತೋ ಇಲ್ಲವೋ ಎಂಬ ಪ್ರಶ್ನೆನೇ ಬರಬಾರದು. निश्चय बुद्धि सदा बाप के साथ कंबाइंड है. तो जहाँ बाप कंबाइंड है वहाँ सफलता सदा प्राप्त है. ನಿಶ್ಚಯ ಬುದ್ಧಿ ಆಗುವುದು ಅಂದರೆ ಸದಾ ತಂದೆಯ ಜೊತೆಗೆ ಇರುವುದು, ಸಂಯುಕ್ತ ರೂಪಧಾರಿ ಆಗುವುದು. ಯಾವ ಮಕ್ಕಳು ಸದಾ ತಂದೆಗೆ ಜೋಡಿದಾರ ಮಾಡ್ಕೊಳ್ತಾರೆ ಅವರಿಗೆ ಸಫಲತೆ ಸದಾ ಪ್ರಾಪ್ತಿ ಆಗ್ತದೆ. तो चेक करो सफलता स्वरूप कहाँ तक बने हैं. अगर सफलता में परसेंटेज है तो उसका कारण है ನಿಶ್ಚಯ में परसेंटेज. ನೋಡ್ಕೊಳ್ಳಿ ನೀವು ಎಷ್ಟರ ಮಟ್ಟಿಗೆ ಸಫಲತಾ ಸ್ವರೂಪ ಆಗಿದ್ದೀರಿ. ಸಫಲತೆಯಲ್ಲಿ ಪರ್ಸೆಂಟೇಜ್ ಇದೆ ಅಂದರೆ ನಿಶ್ಚಯದಲ್ಲಿ ಪರ್ಸೆಂಟೇಜ್ ಇದೆ ಅಂತ अर्थ ಆಗ್ತದೆ. निश्चय सिर्फ बाप में है यह तो बहुत अच्छा, लेकिन निश्चय बाप में, स्व में निश्चय, ड्रामा में निश्चय और साथ साथ परिवार में निश्चय, इन चारों निश्चय के आधार से सफलता सहज और स्वतः है. ನಿಶ್ಚಯ ಅಂದರೆ ಕೇವಲ ತಂದೆಯ ಮೇಲೆ ನಿಶ್ಚಯ ಮಾತ್ರ ಅಲ್ಲ, ಸ್ವದಲ್ಲಿ ನಿಶ್ಚಯ ಇರಬೇಕು, ನಾಟಕದ ಮೇಲೆ ನಿಶ್ಚಯ ಇರಬೇಕು, ಜೊತೆಗೆ ಪರಿವಾರದ ಮೇಲೆ ನಿಶ್ಚಯ ಇರಬೇಕು. ಈ 4 ಪ್ರಕಾರದ ನಿಶ್ಚಯದ ಆಧಾರದಿಂದ ಮಾತ್ರ ಸಫಲತೆ ಸಹಜ ಮತ್ತು ಸ್ವತಃ ಪ್ರಾಪ್ತಿಯಾಗ್ತದೆ. बाप में निश्चय सभी बच्चों का है, तब यहाँ आए हैं. बाप का भी आप सब में निश्चय है,
तब अपना बनाया है. ಬಾಬೋರ್ ಮೇಲೆ ಎಲ್ಲರಿಗೂ ನಿಶ್ಚಯ ಇದೆ. ಅದಕ್ಕಾಗಿಯೇ ತಾವು ಮಧುಬನಕ್ಕೆ ಬಂದಿದ್ದೀರಿ. ಬಾಬನಿಗೂ ಮಕ್ಕಳ ಮೇಲೆ ನಿಶ್ಚಯ ಇದೆ. ಅದಕ್ಕಾಗಿ ಬಾಬಾ ಮಕ್ಕಳನ್ನ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. लेकिन ब्राह्मण जीवन में संपन्न व संपूर्ण बनने के लिए स्व में भी निश्चय आवश्यक है. ಆದರೆ ಬ್ರಾಹ್ಮಣ ಜೀವನದಲ್ಲಿ ಸಂಪನ್ನ ಮತ್ತು ಸಂಪೂರ್ಣ ಆಗಲಿಕ್ಕಾಗಿ ಸ್ವದಲ್ಲಿ ಅಂದರೆ ನಮ್ಮ ಮೇಲೆ ನಮಗೆ ನಿಶ್ಚಯವೂ ಸಹ ಅಷ್ಟೇ ಬೇಕಾಗಿದೆ. बाप दादा के द्वारा प्राप्त हुए श्रेष्ठ आत्मा के समान सदा स्मृति में रहे कि मैं परमात्मा द्वारा स्वमानधारी श्रेष्ठ आत्मा हूँ. ಸ್ವದಲ್ಲಿ ನಿಶ್ಚಯ ಅಂದರೆ ಬಾಪ್ ದಾದಾರವರ ಮೂಲಕ ನಮಗೆ ಸಿಕ್ಕಿರುವಂಥ ಸ್ವಮಾನವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡು ಪರಮಾತ್ಮನ ಮೂಲಕ ನಾನು ಸ್ವಮಾನಧಾರಿ ಶ್ರೇಷ್ಠ ಆತ್ಮ ಆಗಿದ್ದೇನೆ ಎಂಬ ಸ್ಮೃತಿಯಲ್ಲಿ ಇರುವುದು. ಸಾಧಾರಣ ಆತ್ಮ ನಹಿ, ಪರಮಾತ್ಮ ಸ್ವಮಾನಧಾರಿ ಆತ್ಮ. ನಾನು ಸಾಧಾರಣ ಆತ್ಮ ಆಗಿಲ್ಲ, ಆದರೆ ಪರಮಾತ್ಮನ ಮೂಲಕ ಸಿಕ್ಕಿರುವಂತಹ ಸ್ವಮಾನದ ಅಧಿಕಾರಿ ಸ್ವಮಾನಧಾರಿ ಆತ್ಮ ಆಗಿದ್ದೇನೆ. ಪರಮಾತ್ಮನೇ ಸ್ವತಃ ನನಗೆ ಸ್ವಮಾನ ಕೊಟ್ಟಿದ್ದಾನೆ ಎಂಬ ನಿಶ್ಚಯ ಇರಬೇಕು. तो स्वमान हर संकल्प में हर कर्म में सफलता अवश्य दिलाता है. ಆ ಸ್ವಮಾನದ ನೆನಪಿತ್ತು ಅಂದರೆ ಆ ಸ್ವಮಾನ ನಮಗೆ ಸಂಕಲ್ಪ ಮತ್ತು ಕರ್ಮದಲ್ಲಿ ಸಫಲತೆಯನ್ನು ಕೊಡಿಸ್ತದೆ, ಸಫಲತೆ ಸಿಗುವಂತೆ ಮಾಡ್ತದೆ. साधारण कर्म करने वाली आत्मा नहीं, स्वमानधारी आत्मा हूँ. तो हर कर्म में स्वमान आपको सफलता सहज ही दिलाएगा. ನಾನು ಸಾಧಾರಣ ಕರ್ಮ ಮಾಡುವಂತಹ ಆತ್ಮ ಅಲ್ಲ, ಆದರೆ ಸ್ವಮಾನಧಾರಿ ಆತ್ಮ ಆಗಿದ್ದೇನೆ ಎಂದು ತಿಳಿದು ಪ್ರತಿಯೊಂದು ಕರ್ಮ ಮಾಡಿದ್ದೇ ಆದರೆ ಸಫಲತೆ ಸಹಜವಾಗಿ ಸಿಗುವುದು. तो स्व में निश्चय बुद्धि की निशानी है सफलता व विजय. ನಮ್ಮ ಮೇಲೆ ನಮಗೆ ನಿಶ್ಚಯ ಇದೆ ಅನ್ನೋದಕ್ಕೆ ಗುರುತಾಗಿದೆ ಸಫಲತೆ ಮತ್ತು ವಿಜಯದ ಪ್ರಾಪ್ತಿ. ऐसे ही बाप में पक्का निश्चय है. उसकी विशेषता है निरंतर मैं बाप का और बाप मेरा. ತಂದೆಯ ಮೇಲೆ ನಿಶ್ಚಯ ಇದೆ ಅಂದರೆ ಸದಾ ನಮ್ಮಲ್ಲಿ ಈ ಒಂದು ಸ್ಮೃತಿ ಇರಬೇಕು, ನಾನು ತಂದೆಯವನು, ತಂದೆ ನನ್ನವನು. यह निरंतर विजय का आधार है. ನಾನು ತಂದೆಯವನು, ತಂದೆ ನನ್ನವನು. ಈ ಒಂದು ಸ್ಮೃತಿ ಏನಿದೆ ಇದು ವಿಜಯದ ಆಧಾರ ಆಗಿದೆ. ಮೇರಾ ಬಾಬಾ ಸಿರ್ಫ್ ಬಾಬಾ ನಹಿ, ಮೇರಾ ಬಾಬಾ, ಮೇರೆ ಕೆ ಊಪರ್ ಅಧಿಕಾರ ಹೋತಾ ಹೈ. ಕೇವಲ ಬಾಬಾ ಅಲ್ಲ, ನನ್ನ ಬಾಬಾ ಅಂತ ಹೇಳಬೇಕು. ನನ್ನ ಬಾಬಾ ಅಂದಾಗ ಯಾರು ನನ್ನವರಿರ್ತಾರೆ ಅವರ ಮೇಲೆ ನಮಗೆ ಅಧಿಕಾರ ಇರ್ತದೆ. तो मेरा बाबा ऐसी निश्चय बुद्धि आत्मा सदा अधिकारी है सफलता की विजय की. ಯಾರು ನಿರಂತರವಾಗಿ ನನ್ನ ಬಾಬಾ ಅಂತ ಬಾಬನ ಮೇಲೆ ನಿಶ್ಚಯ ಬುದ್ಧಿಯಾಗಿ ನೆನಪು ಮಾಡ್ತಿರ್ತಾರೆ ಅವರು ಸಫಲತೆ ಮತ್ತು ವಿಜಯದ ಅಧಿಕಾರಿ ಆಗ್ತಾರೆ. ऐसे ही ड्रामा में पूरा
निश्चय चाहिए। सफलता और समस्या दोनों प्रकार की बातें ड्रामा में आती है, लेकिन समस्या के समय निश्चय बुद्धि की निशानी है ಸಮಾಧಾನ ಸ್ವರೂಪ. ಹಾಗೆಯೇ ನಾಟಕದ ಮೇಲೆ ಸಂಪೂರ್ಣ ನಿಶ್ಚಯ ಅಂದರೆ ಸಫಲತೆ ಮತ್ತು ಸಮಸ್ಯೆಯ ಸಮಯದಲ್ಲಿ ಸಮಾಧಾನ ಸ್ವರೂಪ ಆಗಿ ಇರುವುದು. ನಾಟಕದ ಅನುಸಾರವಾಗಿ ಸಮಸ್ಯೆ ಬರ್ತಾನೇ ಇರ್ತದೆ, ಆದರೆ ನಾಟಕದಲ್ಲಿ ಅಥವಾ ನಾಟಕದ ಮೇಲೆ ನಿಶ್ಚಯ ಇರುವಂಥವರು ಸಮಸ್ಯೆಯ ಸಮಯದಲ್ಲೂ ಸಹ ಸಮಾಧಾನ ಸ್ವರೂಪ ಆಗಿ ಇರ್ತಾರೆ. समस्या को सेकंड में समाधान स्वरूप द्वारा परिवर्तन कर देना. समस्या का काम है आना, निश्चय बुद्धि आत्मा का काम है समाधान स्वरूप से ಸಮಸ್ಯೆ ಕೋ ಪರಿವರ್ತನ ಕರ್ನ. ಸಮಸ್ಯೆಯ ಕೆಲಸ ಆಗಿದೆ ಬರುವುದು, ನಿಶ್ಚಯ ಬುದ್ಧಿ ಆತ್ಮನ ಕೆಲಸ ಆಗಿದೆ ಕ್ಷಣದಲ್ಲಿ ಬಂದಂಥ ಸಮಸ್ಯೆಯನ್ನು ಪರಿವರ್ತನೆ ಮಾಡಿ ಸಮಾಧಾನ ಸ್ವರೂಪ ಆಗುವುದು. ಕ್ಯೋ आप हर ब्राह्मण आत्मा ने ब्राह्मण जन्म लेते ही ಮಾಯಾ ಕೋ ಚಾಲೆಂಜ್ ಕಿಯಾ ಹೈ. ಯಾಕೆ ತಕ್ಷಣ ನಾವು ಸಮಾಧಾನ ಸ್ವರೂಪ ಆಗಬೇಕು ಅಂದರೆ ತಾವೆಲ್ಲರೂ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿದ ಕೂಡಲೇ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಿ. ಏನಂತ ಚಾಲೆಂಜ್ ಮಾಡಿದ್ದೀರಿ? ಕಿ ಮಾಯಾ ಜೀತ್ ಬನನೆ ವಾಲೆ ಹಮ್ ಹಿ ಹೈ. ನಾವೇ ಮಾಯಾ ಜೀತ ಆಗುವಂತಹ ಆತ್ಮರು ಅಂತ ಹೇಳಿದ್ದೀರಿ. तो समस्या का स्वरूप माया का स्वरूप है. जब चैलेंज किया है तो माया सामना तो करेगी ना. ಸಮಸ್ಯೆಯ ಸ್ವರೂಪ ಅಂದ್ರೇನೆ ಮಾಯೆಯ ಸ್ವರೂಪ. ಯಾವಾಗ ನೀವು ಚಾಲೆಂಜ್ ಮಾಡಿದ್ದೀರಿ ಮಾಯೆಗೆ, ನಾವೇ ಮಾಯಾ ಜೀತ ಆಗುವಂಥವರು ಅಂತ, ಅಂತಹ ಮಕ್ಕಳು ಮಾಯೆ ಬಂದಾಗ ಅವಶ್ಯವಾಗಿ ಧೈರ್ಯದಿಂದ ಮಾಯೆಗೆ ಎದುರಿಸಿ ಸಮಾಧಾನ ಸ್ವರೂಪ ಆಗಿಬಿಡ್ತಾರೆ. वह भिन्न भिन्न समस्याओं के रूप में आपकी चैलेंज को पूरा करने के लिए आती है. ನೀವು ಚಾಲೆಂಜ್ ಮಾಡಿದ್ದೀರಿ ಅಂದಾಗ ಮಾಯೆನು ಭಿನ್ನ ಭಿನ್ನ ಸಮಸ್ಯೆಗಳ ರೂಪದಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದೇ ಬರ್ತದೆ. आपको निश्चय बुद्धि विजयी स्वरूप से पार करना है. क्यों? ಅಂತಹ ಸಮಯದಲ್ಲಿ ತಾವು ಮಕ್ಕಳು ನಿಶ್ಚಯ ಬುದ್ಧಿ ವಿಜಯಿ ಸ್ವರೂಪ ಆಗಿ ಮಾಯೆಗೆ ಓಡಿಸಬೇಕು, ಆ ಸಮಸ್ಯೆಯಿಂದ ಪಾರಾಗಬೇಕು. ಯಾಕೆ ಅಂದರೆ ನಥಿಂಗ್ ನ್ಯೂ. कितने बार विजयी बने हो. अभी एक बार संगम पर विजयी बन रहे हो, व अनेक बार बने हुए को रिपीट कर रहे हो. ತಾವು ಅನೇಕ ಸಲ ಸಂಗಮ ಯುಗದಲ್ಲಿ ವಿಜಯಿ ಆಗಿದ್ದೀರಿ, ಕಲ್ಪ ಕಲ್ಪಕ್ಕೂ ವಿಜಯಿ ಆಗಿದ್ದೀರಿ. ಈ ಕಲ್ಪದಲ್ಲಿ ಅದನ್ನು ರಿಪೀಟ್ ಮಾಡ್ತಾ ಇದ್ದೀರಿ, ಪುನರಾವರ್ತನೆ ಮಾಡ್ತಾ ಇದ್ದೀರಿ. इसलिए समस्या आपके लिए नई बात नहीं है. नथिंग न्यू. अनेक बार विजयी बने हैं, बन रहे हैं, आगे भी बनते रहेंगे. ಸಮಸ್ಯೆ ತಮಗೇನು ಹೊಸದಲ್ಲ, ಅದು ಪ್ರತಿ ಕಲ್ಪದಲ್ಲಿನೂ ಬರ್ತದೆ. ಪ್ರತಿ ಕಲ್ಪದಲ್ಲಿನೂ ತಾವು ವಿಜಯಿ ಆಗ್ತೀರಿ. ಈಗಲೂ ಆಗ್ತಾ ಇದ್ದೀರಿ, ಮುಂದೆನೂ ವಿಜಯಿ ಆಗೇ ಆಗ್ತೀರಿ. ಯಹ ಹೇ ಡ್ರಾಮಾ ಮೇ ನಿಶ್ಚಯ ಬುದ್ಧಿ ವಿಜಯಂತಿ. ಇದಕ್ಕೆ ಹೇಳ್ತಾರೆ ನಾಟಕದ ಮೇಲೆ ಸಂಪೂರ್ಣ ನಿಶ್ಚಯ ಅಂತ.
ಯಾರು ನಿಶ್ಚಯ ಬುದ್ಧಿ ಆಗ್ತಾರೋ ಅವರು ಅವಶ್ಯವಾಗಿ विजयी ಆಗ್ತಾರೆ। और है ब्राह्मण परिवार में निश्चय। क्यों? ब्राह्मण परिवार का अर्थ ही है संगठन। ನಾಲ್ಕನೇದು ಬ್ರಾಹ್ಮಣ ಪರಿವಾರದ ಮೇಲೆ ನಿಶ್ಚಯ ಇರಬೇಕು। ಬ್ರಾಹ್ಮಣ ಪರಿವಾರ ಅಂದ್ರೇನೆ ಸಂಘಟನೆ। छोटा परिवार नहीं है, ब्रह्मा बाप का ब्राह्मण परिवार सर्व परिवारों से ಶ್ರೇಷ್ಠ और ಬಡಾ है। ಇದು ಚಿಕ್ಕದಾದಂಥ ಪರಿವಾರ ಅಲ್ಲ, ಇದು ಬ್ರಹ್ಮ ತಂದೆಯ ಶ್ರೇಷ್ಠವಾದಂತಹ ವಿಶಾಲವಾದಂತಹ ದೊಡ್ಡ ಪರಿವಾರ ಆಗಿದೆ। तो परिवार के बीच परिवार के प्रीत की रीति निभाने में भी विजयी। ಪರಿವಾರದ ಮೇಲೆ ನಿಶ್ಚಯ ಅಂದರೆ ಪರಿವಾರದ ಜೊತೆಗೆ ಇದ್ದು ಎಲ್ಲರ ಜೊತೆಗೆ ಪ್ರೀತಿಯ ರೀತಿಯನ್ನ ನಿಭಾಯಿಸುತ್ತಾ ವಿಜಯಿ ಆಗುವುದು। ऐसा नहीं कि बाप मेरा मैं बाबा का सब कुछ हो गया, बाबा से काम है, परिवार से क्या काम। लेकिन यह भी निश्चय की ವಿಶೇಷತಾ है। ತಂದೆ ನನ್ನವರು, ನಾನು ತಂದೆಯವನು, ಅಷ್ಟೇ ಸಾಕು। ನನಗೆ ತಂದೆಯ ಜೊತೆಗೆ ಕೆಲಸ ಇದೆ, ಪರಿವಾರದ ಜೊತೆಗೆ ಕೆಲಸ ಇಲ್ಲ ಅಂತ ಹೇಳಬಾರದು। ಪರಿವಾರದ ಮೇಲೆಯೂ ಅಷ್ಟೇ ನಿಶ್ಚಯ ಇರಬೇಕು। ಪರಿವಾರದ ಮೇಲೆ ಯಾವ ರೀತಿಯ ನಿಶ್ಚಯ ಇರಬೇಕು ಅಂದರೆ ಇವರೆಲ್ಲರೂ ಧಾರಣಾಮೂರ್ತಿ ಆತ್ಮರು, ಇವರೆಲ್ಲರೂ ಬ್ರಾಹ್ಮಣ ಪರಿವಾರದ ಶ್ರೇಷ್ಠ ಆತ್ಮರು ಎಂಬ ಭಾವನೆ ಇರಬೇಕು। ಚಾರ್ ಹಿ ಬಾತೋं में विजय निश्चय अर्थात विजय। परिवार भी सभी को कई बातों में मजबूत बनाता है। ನಾಲ್ಕು ವಿಷಯದಲ್ಲಿ ನಿಶ್ಚಯ ಇರಬೇಕು, ಆಗ ವಿಜಯ ಅವಶ್ಯವಾಗಿ ಸಿಗ್ತದೆ। ಈ ಪರಿವಾರವೂ ಸಹ ನಮ್ಮನ್ನ ಕೆಲವು ವಿಷಯಗಳಲ್ಲಿ ಗಟ್ಟಿ ಮಾಡ್ತದೆ। सिर्फ परिवार में स्मृति रहे कि सब अपने अपने नंबरवार धारणा ಸ್ವರೂಪ है। ಪರಿವಾರದ ಮಧ್ಯದಲ್ಲಿ ಇರುವಾಗ ನೆನ್ಪಿಟ್ಕೊಳ್ಳಿ, ಈ ಪರಿವಾರದ ಎಲ್ಲ ಆತ್ಮರು ಬಾಬನ ಮಕ್ಕಳಾಗಿದ್ದಾರೆ। ಎಲ್ಲರೂ ನಂಬರ್ವಾರ್ ಪುರುಷಾರ್ಥಿಗಳು, ನಂಬರ್ವಾರ್ ಧಾರಣಾ ಸ್ವರೂಪ ಆಗಿದ್ದಾರೆ ಅಂತ। वैरायटी है, इसका यादगार 108 की ಮಾಲಾ है। ಪರಿವಾರದಲ್ಲಿ ವಿವಿಧ ಪಾತ್ರ ಮಾಡುವಂತಹ ಆತ್ಮರು ಇದ್ದಾರೆ। ಪ್ರತಿಯೊಬ್ಬರಲ್ಲಿ ಒಂದಿಲ್ಲ ಒಂದು ವಿಶೇಷತೆ ಇದೆ। ಅದಕ್ಕಾಗಿಯೇ 108ರ ಮಾಲೆಯು ಪ್ರಸಿದ್ಧಿಯಾಗಿದೆ। सोचो कहाँ एक नंबर, कहाँ 108वां नंबर क्यों बना, सब एक नंबर क्यों नहीं बने, 16,000 क्यों बना। कारण वैरायटी संस्कार को समझ नॉलेजफुल बन चलना निभाना, यही सक्सेसफुल स्टेज है। ಯಾಕೆ ಅಂದರೆ ಒಂದು ಮಣಿಯಿಂದ ಇನ್ನೊಂದು ಮಣಿಗೆ ವ್ಯತ್ಯಾಸ ಇದೆ। 108ರ ಮಾಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂಥ ಮಣಿನೇ ಬೇರೆ, 108ನೇ ಸ್ಥಾನದಲ್ಲಿ ಇರುವಂತಹ ಮಣಿನೇ ಬೇರೆ। ಹಾಗೆ 16,108ರ ಮಾಲೆಯಲ್ಲೂ ಕೂಡ ನಂಬರ್ವಾರ್ ಧಾರಣಾ ಮೂರ್ತಿಗಳು, ನಂಬರ್ವಾರ್ ಸೇವಾಧಾರಿ ಮಕ್ಕಳಿದ್ದಾರೆ। ಎಲ್ಲರ ಸಂಸ್ಕಾರದಲ್ಲಿ ಭಿನ್ನತೆ ಇದೆ। ಇದನ್ನು ಅರಿತು ಜ್ಞಾನ ಸಂಪನ್ನ ಆಗಿ ನಡೆಯುವುದು, ಎಲ್ಲರ ಜೊತೆಗೆ ಪ್ರೀತಿಯ ರೀತಿಯನ್ನ ನಿಭಾಯಿಸುವುದು, ಇದು ಯಶಸ್ಸಿನ ಗುಟ್ಟಾಗಿದೆ। ಇದು
विजयी आत्मನ स्थिति आಗಿದೆ। चलना तो पड़ता ही है, परिवार को छोड़कर कहाँ जाएंगे। ಏನೇ ಇರಲಿ ಪರಿವಾರದ ಜೊತೆಗೇನೆ ನಾವು ನಡಿಬೇಕಾಗಿದೆ। ಪರಿವಾರ ಬಿಟ್ಟು ಎಲ್ಲಿಗೆ ಹೋಗಲು ಸಾಧ್ಯ। नशा भी है ना कि हमारा इतना बड़ा परिवार है। ಎಲ್ಲರಿಗೂ ನಶೆ ಇದೆ ಅಲ್ವಾ, ನಮ್ಮದು ಇಂತಹ ದೊಡ್ಡ ಪರಿವಾರ ಅನ್ನುವಂತಹ नशे। तो बड़े परिवार में बड़ी दिल से हर एक के संस्कार को जानते हुए चलना, निर्माण हो के चलना, शुभ भावना शुभ कामना की वृत्ति से चलना, यही परिवार के निश्चय बुद्धि विजय की निशानी। ಆದ್ದರಿಂದ ಈ ಪರಿವಾರದಲ್ಲಿ ನಾವು ವಿಶಾಲ ಹೃದಯಿಗಳಾಗಿ ಎಲ್ಲರ ಸಂಸ್ಕಾರಗಳನ್ನು ಅರ್ಥ ಮಾಡಿಕೊಂಡು ನಮ್ರತೆಯಿಂದ ಶುಭ ಭಾವನೆಯಿಂದ ಶುಭ ಕಾಮನೆಯಿಂದ ನಡೆಯುವುದೇ ಪರಿವಾರದ ಮೇಲೆ ನಿಶ್ಚಯ ಬುದ್ಧಿ ಆಗುವುದಾಗಿದೆ। तो सभी विजयी होना, डबल फॉरिनर्स ವಿಜಯಿ है। ಈ ಥರ ನೀವು ಪರಿವಾರದ ಮೇಲೆ ನಿಶ್ಚಯ ಇಟ್ಟು ನಿಶ್ಚಯ ಬುದ್ಧಿ ವಿಜಯಿ ಆತ್ಮ ಆಗಿದ್ದೀರಿ ತಾನೆ। ಎಲ್ಲರೂ ವಿಜಯಿ ಆಗಿದ್ದೀರಾ। ಡಬಲ್ ವಿದೇಶಿ ಮಕ್ಕಳು ಸಹ ವಿಜಯಿ ಆಗಿದ್ದೀರಲ್ವಾ। हाथ तो बहुत अच्छा हिला रहे, बाप दादा को खुशी। अच्छा, टीचर्स विजयी है या थोड़ा थोड़ा होता है, क्या करे यह तो नहीं। कैसे के बजाय ऐसे शब्द को यूज करो, कैसे करे नहीं ऐसे करे। ಟೀಚರ್ಸ್ಗಳು ನೀವು ಸದಾ ವಿಜಯಿ ಆಗಿದ್ದೀರಾ ಅಥವಾ ಆಗೊಮ್ಮೆ ಈಗೊಮ್ಮೆ ವಿಜಯಿ ಆಗ್ತೀರಾ। ಹೇಗೆ ಮಾಡೋದು ಏನು ಮಾಡೋದು ಎಂಬ ಪ್ರಶ್ನೆಗಳು ಬರೋದಿಲ್ಲ ತಾನೆ। ಹೇಗೆ ಅನ್ನುವುದರ ಬದಲಾಗಿ ಹೀಗೆ ಎಂಬ ಶಬ್ದವನ್ನು ಬಳಸಿರಿ। ऐसे करे। 21 जन्म का कनेक्शन परिवार से है, इसलिए जो परिवार में पास है वह सब में पास है। ಹೇಗೆ ಮಾಡುವುದು ಅಂತ ಕೇಳಬೇಡಿ, ಹೀಗೆ ಮಾಡಬೇಕು ಅಂತ ತಿಳ್ಕೊಂಡು ನೀವು ಪರಿವಾರದಲ್ಲಿ ನಿಶ್ಚಯ ಬುದ್ಧಿಯಾಗಿ ಇರಬೇಕು। ಯಾಕೆಂದರೆ ಈ ಪರಿವಾರದ ಸಂಬಂಧ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಅಲ್ಲ, ಭವಿಷ್ಯದ 21 ಜನ್ಮಗಳ ತನಕ ಈ ಪರಿವಾರನೇ ನಿಮ್ಮ ಜೊತೆಗೆ ಇರ್ತದೆ। ಆದ್ದರಿಂದ ಈ ಪರಿವಾರದ ನಿಶ್ಚಯದಲ್ಲಿ ನೀವೆಲ್ಲರೂ ಪಾಸ್ ಆಗಬೇಕು। तो 4 ही प्रकार का निश्चय चेक करो, क्योंकि प्रभु पसंद के साथ परिवार पसंद भी होना अति आवश्यक है। 4 ಪ್ರಕಾರದ ನಿಶ್ಚಯವನ್ನು ಚೆಕ್ ಮಾಡಿಕೊಳ್ಳಿ। ಯಾಕೆ ಎಂದರೆ ಪ್ರಭು ಪಸಂದ ಆಗುವುದರ ಜೊತೆಗೆ ಪರಿವಾರ ಪಸಂದ್ ಆಗಬೇಕು। ನಂಬರ್ इन चारों निश्चय के परसेंटेज अनुसार मिलना है। ನಿಮಗೆ ನಂಬರ್ ಸಿಗುವುದು 4 ಪ್ರಕಾರದ ನಿಶ್ಚಯದ ಆಧಾರದಿಂದ ಸಿಗಲಿದೆ। ऐसे नहीं मैं बाबा की, बाबा मेरा बस हो गया, ऐसा नहीं। मेरा बाबा तो बहुत अच्छा कहते हो और सदा इस निश्चय में अटल भी हो, इसकी मुबारक है। लेकिन 3 और भी है। ನನ್ನ ಬಾಬಾ ಅಂತ ಬಹಳ ಚೆನ್ನಾಗಿ ಹೇಳ್ತೀರಿ, ಬಾಬನ ಮೇಲೆ ಅಂತೂ ಸಂಪೂರ್ಣ ನಿಶ್ಚಯ ಇದೆ ನಿಮಗೆ, ಅದಕ್ಕಾಗಿ ಅಭಿನಂದನೆಗಳು। ಆದರೆ ಇನ್ನು ಉಳಿದ 3 ವಿಷಯದಲ್ಲಿಯೂ ಸಹ ನಿಶ್ಚಯ ಬುದ್ಧಿ ಆಗಬೇಕು।
टीचर्स 4 ही जरूरी है या नहीं? ऐसे तो नहीं, 3 जरूरी है, 1 नहीं। जो समझते हैं चारों ही निश्चय जरूरी है, वह एक हाथ उठाना. ಬಾಬಾ ಕೇಳ್ತಿದ್ದಾರೆ, ಟೀಚರ್ಸ್ಗಳು ನೀವು ಹೇಳಿ, 4 ಪ್ರಕಾರದ ನಿಶ್ಚಯ ಬೇಕು ತಾನೆ, ಅಥವಾ 3 ಪ್ರಕಾರದ ನಿಶ್ಚಯ ಸಾಕು ಅಂತ ಹೇಳ್ತೀರಾ? ಯಾರು 4 ಪ್ರಕಾರದ ನಿಶ್ಚಯ ಬೇಕು ಅಂತ ಹೇಳೋರಿದ್ದೀರಿ ಅವರೆಲ್ಲರೂ ಕೈ ಎತ್ರಿ ಅಂತಾರೆ ಬಾಬಾ. ಸಭಿ ಕೋ ಚಾರೋ ಹಿ ಬಾತೆ ಪಸಂದ್ ಹೈ. ಎಲ್ಲರೂ ಕೈ ಎತ್ತಿದ್ರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರಿಗೂ ಈ 4 ಪ್ರಕಾರದ ನಿಶ್ಚಯ ಬೇಕು ಅಂತ ಎಲ್ಲರೂ ಕೈ ಎತ್ತಿದ್ದೀರಿ. ಎಲ್ಲರಿಗೂ ಈ 4 ಪ್ರಕಾರದ ನಿಶ್ಚಯದ ಮೇಲೆ ಪ್ರೀತಿ ಇದೆ. ಜಿಸ್ಕೋ 3 ಬಾತೆ ಪಸಂದ್ ಹೋ ವಹ ಹಾತ್ ಉಠಾओ, ಕೋಯಿ ನಹಿ. ಯಾರಿಗೆ 3 ವಿಷಯದಲ್ಲಿ ಮಾತ್ರ ನಿಶ್ಚಯ ಬೇಕು ಅಂತ ಅನ್ನಿಸ್ತದೆ, ಅದು ಇಷ್ಟ ಆಗ್ತದೆ, ಅವ್ರ ಕೈ ಎತ್ರಿ. ಆಗ ಯಾರೂ ಸಹ ಕೈ ಎತ್ತಿಲ್ಲ. ಅಗರ್ ದಿಲ್ ಸೆ ಹಾತ್ ಉಠಾಯ ತೋ ಸಬ್ ಪಾಸ್ ಹೋ ಗಯೆ. 4 ಪ್ರಕಾರದ ನಿಶ್ಚಯ ಬೇಕು ಅನ್ನುವಂತಹ ವಿಷಯದಲ್ಲಿ ಎಲ್ಲರೂ ಕೈ ಎತ್ತಿದ್ರು. ಆ ಕಾರಣದಿಂದ ಎಲ್ಲರೂ ಪಾಸ್ ಆಗಿದ್ದೀರಿ ಅಂತ ಬಾಬವರು ಹೇಳ್ತಾ ಇದ್ದಾರೆ. देखो कहाँ कहाँ से भिन्न भिन्न देश की टालियाँ मधुबन में एक वृक्ष बन जाता है. ನೋಡಿ, ಜಗತ್ತಿನ ಮೂಲೆ ಮೂಲೆಯಿಂದ ಭಿನ್ನ ಭಿನ್ನ ದೇಶಗಳಿಂದ ಬಂದಂಥ ರೆಂಬೆ ಕೊಂಬೆಗಳೆಲ್ಲ ಸೇರಿಕೊಂಡು ಮಧುಬನದಲ್ಲಿ ಒಂದು ಪರಿವಾರದ ವೃಕ್ಷನೇ ತಯಾರಾಗ್ತದೆ. मधुबन में याद रहता है क्या, मैं दिल्ली की हूँ, मैं कर्नाटक की हूँ, मैं गुजरात की हूँ, सब मधुबन निवासी है. ಮಧುಬನದಲ್ಲಿ ನೀವೆಲ್ಲರೂ ಹೋಗಿರ್ತೀರಿ. ಅವಾಗೇನಾದರೂ ನೆನಪಿರುತ್ತಾ, ನಾನು ದೆಹಲಿಯಿಂದ ಬಂದಿದ್ದೀನಿ, ನಾನು ಕರ್ನಾಟಕದ ಮಗು, ನಾನು ಗುಜರಾತಿನ ಮಗು ಅಂತ? ಇಲ್ಲ. ಮಧುಬನಕ್ಕೆ ಬಂದಾಗ ಎಲ್ಲರೂ ಮಧುಬನ ನಿವಾಸಿಗಳು ಆಗಿಬಿಡ್ತೀರಿ. तो एक झाड़ हो गया ना, इस समय सब अपने को मधुबन निवासी समझते हो. ಮಧುಬನಕ್ಕೆ ಬಂದಾಗ ಎಲ್ಲರೂ ತಮಗೆ ತಾವು ಮಧುಬನ ನಿವಾಸಿಗಳು ಅಂತಲೇ ತಿಳ್ಕೊತಾರೆ. वैसे भी हर ब्राह्मणों की परमानेंट एड्रेस तो मधुबन ही है. आपकी परमानेंट एड्रेस कौन सी है? ಬಾಬಾ ಹೇಳ್ತಾರೆ, ಎಲ್ಲ ಬ್ರಾಹ್ಮಣ ಮಕ್ಕಳ ಮೂಲ ವಾಸಸ್ಥಾನ, ಮೂಲ ವಿಳಾಸ ಮಧುಬನ ಆಗಿದೆ. ಆಗಿದೆ ತಾನೆ? आपकी परमानेंट एड्रेस कौन सी है? बॉम्बे है, दिल्ली है या मधुबन है? ಮತ್ತೆ ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮ ಮೂಲ ವಿಳಾಸ ಮಧುಬನ ಆಗಿದೆ ಅಲ್ವಾ, ಅಥವಾ ಬಾಂಬೆ ಆಗಿದೆ, ದೆಹಲಿ ಆಗಿದೆ ಅಂತ ಹೇಳ್ತೀರಾ? यह तो सेवा के लिए सेवा केंद्र में भेजा गया है. ಸೇವೆಗಾಗಿ ನಿಮ್ಮನ್ನ ಆಯಾ ಪ್ರದೇಶಕ್ಕೆ ಕಳಿಸಲಾಗಿದೆ, ಸೇವಾ ಕೇಂದ್ರಗಳಿಗೆ ಕಳಿಸಲಾಗಿದೆ. वह सेवा के स्थान है, घर आपका मधुबन है. ಅದರಲ್ಲೂ ವಿಶೇಷವಾಗಿ ಟೀಚರ್ಸ್ಗಳಿಗೆ ಬಾಬಾ ಹೇಳ್ತಾರೆ, ನಿಮ್ಮ ಸೇವಾ ಕೇಂದ್ರ ಅನ್ನೋದು ಅದು ಸೇವಾ ಸ್ಥಾನ ಆಗಿದೆ, ಆದರೆ ನಿಮ್ಮ ಮನೆ ಮಧುಬನ ಆಗಿದೆ. ಆಖಿರ್ ಬಿ ಎಸ್ಲಂ ಕಹಾ ಮಿಲ್ತಾ ಹೇ, ಮಧುಬನ್ ಮೇ ಹಿ ಮಿಲ್ನಾ ಹೇನ. ಕೊನೆಗೂ ಆಶ್ರಯ ಎಲ್ಲಿ ಸಿಗೋದಿದೆ? ಮಧುಬನದಲ್ಲಿಯೇ ಎಲ್ಲರಿಗೂ ಆಶ್ರಯ ಸಿಗಲಿದೆ. इसलिए बड़े बड़े स्थान बना रहे हैं ना. ಅದಕ್ಕಾಗಿಯೇ ಮಧುಬನದ ಅಕ್ಕಪಕ್ಕದಲ್ಲಿ
ಇನ್ನೂ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಭವನಗಳನ್ನು ಕಟ್ತಾ ಇದ್ದಾರೆ. सभी का लक्ष्य बाप समान बनने का है, तो सारे दिन में यह ड्रिल करो. ಮನ್ ಕಿ ಡ್ರಿಲ್. ಎಲ್ಲರ ಗುರಿಯಾಗಿದೆ ತಂದೆಯ ಸಮಾನ ಆಗುವುದು. ಹಾಗಾದರೆ ಇಡೀ ದಿನದಲ್ಲಿ ಮನಸ್ಸಿನ ವ್ಯಾಯಾಮ ಮಾಡ್ರಿ. शरीर की ड्रिल तो शरीर के तंदुरुस्ती के लिए करते रहो, क्योंकि आजकल दवाइयों से भी एक्सरसाइज आवश्यक है. वह तो करो अपने टाइम पर. सेवा के टाइम एक्सरसाइज नहीं करते रहना. ದೇಹದ ವ್ಯಾಯಾಮ ಇತ್ತೀಚಿನ ದಿನಗಳಲ್ಲಿ ಬೇಕಾಗಿದೆ. ಔಷಧಿಯ ಜೊತೆಗೆ ವ್ಯಾಯಾಮನೂ ಬೇಕು ಅಂತ ಡಾಕ್ಟರ್ಸ್ಗಳು ಹೇಳ್ತಾರೆ. ಆ ದೈಹಿಕ ವ್ಯಾಯಾಮ ಏನಿದೆ ಅದರ ಸಮಯದಲ್ಲಿ ನೀವು ಮಾಡ್ರಿ, ಆದರೆ ಸೇವೆ ಬಿಟ್ಟು ವ್ಯಾಯಾಮ ಮಾಡುವುದು ಅಲ್ಲ. ಬಾಕಿ ಟೈಮ್ पर एक्सरसाइज करना अच्छा है, साथ साथ मन की एक्सरसाइज बार बार करो. ದೈಹಿಕ ವ್ಯಾಯಾಮ ಆ ಸಮಯದಲ್ಲಿ ಮಾತ್ರ ಮಾಡ್ರಿ, ಆದರೆ ಆತ್ಮಿಕ ವ್ಯಾಯಾಮ, ಮನಸ್ಸಿನ ವ್ಯಾಯಾಮ ಏನಿದೆ ದಿನದಲ್ಲಿ ಆಗಾಗ ಮಾಡ್ತಾನೆ ಇರಬೇಕು. जब बाप समान बनना है तो एक है निराकार और दूसरा है अव्यक्त फरिश्ता. तो जब भी समय मिलता है सेकंड में बाप समान निराकारी स्टेज पर स्थित हो जाओ. बाप समान बनना है तो निराकारी स्थिति बाप समान है. कार्य करते फरिश्ता बनकर कर्म करो. फरिश्ता अर्थात डबल लाइट, कार्य का बोझ नहीं हो. ಬಾಬಾ ಹೇಳ್ತಾರೆ, ಸಮಯ ಸಿಕ್ಕಾಗ ಮೊದಲನೇದು ನಿರಾಕಾರಿ ತಂದೆಯ ಸಮಾನ ನಿರಾಕಾರಿ ಸ್ಥಿತಿಯ ಅನುಭವ ಮಾಡ್ರಿ. ಕೆಲಸದಲ್ಲಿ ತೊಡಗಿದಾಗ ಫರಿಶ್ತಾ ಆಗಿ ಡಬಲ್ ಲೈಟ್ ಸ್ಥಿತಿಯಲ್ಲಿ ಇದ್ದು ಕರ್ಮ ಮಾಡ್ರಿ. ಕಾರ್ಯ ಕಾ ಬೋझ नहीं हो. कार्य का बोझ ಅವ್ಯಕ್ತ ಫರಿಶ್ತಾ बनने नहीं देगा. ಕೆಲಸದ ಭಾರ ಅಥವಾ ಒತ್ತಡ ಇರಬಾರದು. ಕಾರ್ಯ ಮಾಡುವಾಗಲೂ ಹಗೂರ ಆಗಿ ಅವ್ಯಕ್ತ ಫರಿಶ್ತಾ ರೂಪದಲ್ಲಿ ಇದ್ದು ಕರ್ಮಗಳನ್ನು ಮಾಡ್ರಿ. तो बीच बीच में निराकारी और फरिश्ता स्वरूप की मन की एक्सरसाइज करो तो थकावट नहीं होगी. ಹೀಗೆ ಮಧ್ಯ ಮಧ್ಯದಲ್ಲಿ ನಿರಾಕಾರಿ ಸ್ಥಿತಿ ಮತ್ತು ಫರಿಶ್ತಾ ಸ್ವರೂಪದ ಎಕ್ಸರ್ಸೈಸ್ ಮಾಡ್ರಿ, ಅಭ್ಯಾಸ ಮಾಡ್ರಿ. ಆಗ ನಿಮಗೆ ಸುಸ್ತಾಗೋದಿಲ್ಲ. जैसे ब्रह्मा बाप को साकार रूप में देखा, डबल लाइट, सेवा का भी बोझ नहीं, ಅವ್ಯಕ್ತ ಫರಿಶ್ತಾ ರೂಪ. ಬ್ರಹ್ಮ ಬಾಬೋರ್ನ ಸಾಕಾರದಲ್ಲಿ ನೀವು ನೋಡಿದ್ದೀರಿ. ಡಬಲ್ ಲೈಟ್ ಆಗಿ ಸೇವೆ ಮಾಡ್ತಿದ್ರು, ಅವ್ಯಕ್ತ ಫರಿಶ್ತಾ ರೂಪದಲ್ಲಿ ಇರ್ತಿದ್ರು. तो सहज ही बाप समान बन जाएंगे. ತಾವು ಮಕ್ಕಳು ಸಹ ಕಾರ್ಯ ಮಾಡುವಾಗ ಡಬಲ್ ಲೈಟ್ ಆಗಿ ಕೆಲಸ ಮಾಡಿದರೆ ತಂದೆಯ ಸಮಾನ ಆಗಿಬಿಡ್ತೀರಿ. आत्मा भी निराकार है और आत्मा निराकार स्थिति में स्थित होगी तो निराकार बाप की याद सहज समान बना दे. ಆತ್ಮನು ನಿರಾಕಾರ ಆಗಿದೆ, ಶುಭಾಬವರು ನಿರಾಕಾರ ಆಗಿದ್ದಾರೆ. ಆ ನಿರಾಕಾರಿ ಸ್ಥಿತಿಯಲ್ಲಿ ನೀವು ಇರುವ ಅಭ್ಯಾಸ ಮಾಡಿದರೆ ತಂದೆಯ ಸಮಾನ ಆಗಿಬಿಡ್ತೀರಿ. अभी अभी 1 सेकंड में निराकारी स्थिति में
स्थित हो सकते हो। बाप दादा ने ಡ್ರಿಲ್ कराई. ತಕ್ಷಣ ಬಾಬಾ ಎಲ್ಲ ಮಕ್ಕಳಿಗೆ ಕೇಳಿದರು, ಈ ಕ್ಷಣದಲ್ಲಿ ನೀವು ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಾ. ಎಲ್ಲರೂ ನಿರಾಕಾರಿ ಸ್ಥಿತಿಯ ಅನುಭವ ಮಾಡ್ರಿ ಅಂತ ಹೇಳಿದರು. यह अभ्यास और अटेंशन चलते फिरते कर्म करते बीच बीच में करते जाना. ಈ ಒಂದು ಅಭ್ಯಾಸ ಎಚ್ಚರಿಕೆಯಿಂದ ನೀವು ಓಡಾಡ್ತಾ ನಡೆದಾಡ್ತಾ ಕಾರ್ಯ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಮಾಡ್ತಾನೆ ಇರಬೇಕು. तो यह प्रैक्टिस मनसा सेवा करने में भी सहयोग देगी और पावरफुल योग की स्थिति में भी बहुत मदद मिलेगी. ಈ ಅಭ್ಯಾಸ ನಿಮಗೆ ಮನಸಾ ಸೇವೆ ಮಾಡಲಿಕ್ಕೆ ಸಹಯೋಗ ಕೊಡ್ತದೆ ಮತ್ತು ಶಕ್ತಿಶಾಲಿ ಯೋಗದ ಸ್ಥಿತಿಯನ್ನು ತಲುಪೋದಕ್ಕೆ ಸಹಾಯ ಮಾಡ್ತದೆ. अच्छा, डबल फॉरेनर्स को इस सीज़न में कारणे अकारणे सब ग्रुप में ಚಾನ್ಸ್ ಮಿಲಾ ಹೇ. ಡಬಲ್ ವಿದೇಶಿ ಮಕ್ಕಳಿಗೆ ಒಂದಿಲ್ಲ ಒಂದು ಕಾರಣದಿಂದ ಪ್ರತಿ ಮಿಲನದಲ್ಲೂ ಸಹ ಬಾಬೋರ್ ಮಿಲನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹರ್ ಗ್ರೂಪ್ ಮೇ ಆ ಸಕ್ತೆ ಹೇ, ಫ್ರೀಡಮ್ ಹೇ. तो यह ಭಾಗ್ಯ है ना, ಡಬಲ್ ಭಾಗ್ಯ. ಡಬಲ್ ವಿದೇಶಿ ಮಕ್ಕಳು ಯಾವುದೇ ತಾರೀಕಿಗೆ ಯಾವುದೇ ಸಮಯದಲ್ಲಿ ಬಾಬೋರ್ ಮಿಲನ ಮಾಡಲಿಕ್ಕೆ ಬರಬಹುದು. ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇದು ಸಹ ಒಂದು ಭಾಗ್ಯ ಇದೆ ಅಲ್ವಾ. ನಿಮಗೆ ಯಾವಾಗ ಅನ್ನಿಸ್ತದೆ ಆಗ ನೀವು ಮಧುಬನಕ್ಕೆ ಬರಬಹುದು. तो इस ग्रुप में भी बाप दादा देख रहे हैं. कुछ पहली बार आए हैं, कुछ पहले वाले भी आए हैं. बाप दादा की दृष्टि सभी फॉरेनर्स के ऊपर है. ಇಂದು ಬಂದಂತಹ ಡಬಲ್ ವಿದೇಶಿ ಮಕ್ಕಳಲ್ಲಿ ಕೆಲವರು ಮೊದಲಿನವರು ಇದ್ದಾರೆ, ಕೆಲವರು ಮೊದಲನೇ ಸಲ ಬಂದವರು ಇದ್ದಾರೆ. ಬಾಬೋರ್ ದೃಷ್ಟಿ ಎಲ್ಲರ ಮೇಲೆಯೂ ಇದೆ. ಜಿತನಾ ಪ್ಯಾರ್ ಆಪ್ಕಾ ಬಾಪ್ ಸೇ ಹೇ, ಬಾಪ್ ಕಾ ಪ್ಯಾರ್ ಆಪ್ ಸೇ ಪದಂ ಗುಣ ಹೇ. ಠೀಕ್ ಹೇ ನಾ. ಎಷ್ಟು ಪ್ರೀತಿ ನಿಮಗೆ ತಂದೆಯ ಮೇಲೆ ಇದೆಯೋ ಅದಕ್ಕಿಂತ ಪದಮ ಗುಣ ಜಾಸ್ತಿ ಪ್ರೀತಿ ಬಾಬನಿಗೆ ನಿಮ್ಮ ಮೇಲೆ ಇದೆ. ಆಪ್ಕಾ ಭೀ ಪ್ಯಾರ್ ದಿಲ್ ಕಾ ಪ್ಯಾರ್ ಹೇ, ತಬ್ ಯಹಾ ಪಹುಂಚೆ ಹೋ. ನಿಮಗೆ ತಂದೆಯ ಮೇಲೆ ಹೃದಯದ ಪ್ರೀತಿ ಇದೆ, ಅಪಾರವಾದ ಪ್ರೀತಿ ಇದೆ, ಅದಕ್ಕಾಗಿಯೇ ಇಲ್ಲಿಗೆ ಬಂದು ತಲುಪಿದ್ದೀರಿ. डबल फॉरेनर्स इस ब्राह्मण परिवार का श्रृंगार है. स्पेशल श्रृंगार हो. हर देश में बाप दादा देख रहे हैं, याद में बैठे हैं, सुन रहे हैं तो याद में भी बैठे हैं. बहुत अच्छा. ಡಬಲ್ ವಿದೇಶಿ ಮಕ್ಕಳು ಅಂದರೆ ಈ ಬ್ರಾಹ್ಮಣ ಪರಿವಾರದ ಶೃಂಗಾರ ಆಗಿದ್ದಾರೆ, ಸ್ಪೆಷಲ್ ಶೃಂಗಾರ ಆಗಿದ್ದಾರೆ. ದೇಶ ವಿದೇಶದಲ್ಲಿ ದೂರ ದೂರದಲ್ಲಿ ಕುಳಿತಿರುವಂತಹ ಮಕ್ಕಳು ಸಹ ಬಾಬೋರ್ನ ನೆನಪು ಮಾಡ್ತಾ ಇದ್ದಾರೆ, ಮುರಳಿ ಕೇಳ್ತಾ ಇದ್ದಾರೆ. ಬಹಳ ಒಳ್ಳೆಯದು. टीचर्स के साथ टीचर्स का झुंड भी बड़ा है. बाप दादा टीचर्स को एक टाइटल देते हैं. कौन सा टाइटल? टीचर्स फ्रेंड्स है. डबल फॉरेनर्स तो पहले फ्रेंड्स है. इन्हों को फ्रेंड का संबंध अच्छा लगता है. टीचर्स जो योग्य है सभी को नहीं, योग्य टीचर्स को बाप दादा कहते हैं. यह गुरु भाई है. ಬಾಬಾ ಹೇಳ್ತಾರೆ, ಟೀಚರ್ಸ್ ಅಂದರೆ ನನಗೆ ಫ್ರೆಂಡ್ಸ್ ಆಗಿದ್ದಾರೆ. ಡಬಲ್ ವಿದೇಶದ ಮಕ್ಕಳು
ಫ್ರೆಂಡ್ಸ್ ಆಗಿದ್ದಾರೆ. ಡಬಲ್ ವಿದೇಶದ ಮಕ್ಕಳಿಗೆ ಈ ಮಿತ್ರ ಅಥವಾ ಸ್ನೇಹಿತನ ಸಂಬಂಧ ಬಹಳ ಇಷ್ಟ ಆಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಟೀಚರ್ಸ್ ಅಂದರೆ ನನ್ನ ಸ್ನೇಹಿತರು. ಅದರಲ್ಲೂ ಯಾರು ಯೋಗ್ಯ ಟೀಚರ್ ಆಗಿದ್ದಾರೆ ಅವರಿಗೆ ಬಾಬಾ ಗುರು ಬಂಧು ಎಂಬ ಟೈಟಲ್ ಕೊಡ್ತಾ ಇದ್ದಾರೆ. ಜೈಸೆ ಬಡೆ ಬಚ್ಚೆ बाप के समान हो जाते हैं तो टीचर्स भी गुरु भाई है, क्योंकि सदा बाप की सेवा के निमित्त बने हुए. ಹೇಗೆ ಲೌಕಿಕದಲ್ಲಿ ಮಕ್ಕಳು ದೊಡ್ಡವರಾದಾಗ ತಂದೆಯ ಸಮಾನ ಆಗಿಬಿಡ್ತಾರೆ, ಹಾಗೆ ಟೀಚರ್ಸ್ಗಳು ಅಂದರೆ ಬಾಬಾ ಹೇಳ್ತಾರೆ ನನ್ನ ಸಮಾನ ಆದಂತಹ ಗುರುಭಾಯಿ ಆಗಿದ್ದಾರೆ. ನನ್ನ ಸಮಾನ ತಂದೆಯ ಸೇವೆಯಲ್ಲಿ ನಿಮಿತ್ತ ಆಗಿದ್ದಾರೆ, ವಿಶ್ವ ಸೇವೆಯಲ್ಲಿ ನಿಮಿತ್ತ ಆಗಿದ್ದಾರೆ. बाप समान सेवाधारी. देखो टीचर्स को बाप का सिंहासन मिलता है मुरली सुनाने के लिए. ಟೀಚರ್ಸ್ಗಳು ಅಂದರೆ ತಂದೆಯ ಸಮಾನರು ಅಂತ ಬಾಬಾ ಹೇಳ್ತಾರೆ. ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಟೀಚರ್ಸ್ಗಳಿಗೆ ಮುರಳಿ ಓದೋದಕ್ಕಾಗಿ ತಂದೆಯ ಸಿಂಹಾಸನ ಪ್ರಾಪ್ತಿಯಾಗ್ತದೆ. गुरु की गद्दी मिलती है ना, इसलिए टीचर्स अर्थात निरंतर सेवाधारी. ಗುರುವಿನ ಪೀಠ ಸಂಗಮ ಯುಗದಲ್ಲಿನೇ ನಿಮಿತ್ತ ಶಿಕ್ಷಕಿಯರಿಗೆ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಟೀಚರ್ಸ್ ಅಂದರೆ ನಿರಂತರ ಸೇವಾಧಾರಿಗಳು. ಚಾಹೆ ಮನಸ ಚಾಹೆ ವಾಚ ಚಾಹೆ ಸಂಬಂಧ ಸಂಪರ್ಕ ದ್ವಾರ ಕರ್ಮಣ ದ್ವಾರ ಸದಾ ಸೇವಾಧಾರಿ. ಟೀಚರ್ಸ್ ಅಂದ್ರೇ ಸದಾ ಸೇವಾಧಾರಿ. ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ, ಕರ್ಮದ ಮೂಲಕ ಸೇವೆ ಮಾಡುವಂತಹ ಸೇವಾಧಾರಿಗಳು. ऐसे है ना, आराम पसंद तो नहीं. सेवाधारी अर्थात ಸೇವಾ ಸೇವಾ ಔರ್ ಸೇವಾ ಠೀಕ್ ಹೇ ನಾ. ಬಾಬಾ ಹೇಳ್ತಾರೆ ತಾವೆಲ್ಲ ಶಿಕ್ಷಕಿಯರು ಆರಾಮ್ ಪಸಂದ್ ಆಗಿಲ್ಲ ತಾನೆ. ಸೇವೆ ಸೇವೆ ಮತ್ತು ಸೇವೆ, 3 ಹೊತ್ತೂ ಸೇವೆಯಲ್ಲಿ ತೊಡಗಿರುವಂತಹ ಸೇವಾಧಾರಿಗಳು ಆಗಿದ್ದೀರಿ ಅಲ್ವಾ. अच्छा, सेवा में दिल्ली आगरा का टर्न है. आगरा साथी है, दिल्ली का लश्कर तो बहुत बड़ा है. ದೆಹಲಿ ಮತ್ತು ಆಗ್ರಾ ಝೋನಿಂದ ಬಂದಂತಹ ಮಕ್ಕಳು ಬಾಬಾ ಸನ್ಮುಖದಲ್ಲಿ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ದೆಹಲಿಯ ಸೈನ್ಯ ಬಹಳ ದೊಡ್ಡದಿದೆ. ಆಗ್ರಾ ಝೋನಿನ ಮಕ್ಕಳು ದೆಹಲಿಗೆ सहयोगिಗಳಾಗಿದ್ದಾರೆ. दिल्ली में स्थापना का फाउंडेशन पड़ा. अभी प्रत्यक्षता बाप की करने का फाउंडेशन कहाँ से होगा. ಸ್ಥಾಪನೆಯ ಬುನಾದಿ ದೆಹಲಿಯಿಂದ ಹಾಕಲ್ಪಟ್ಟಿತ್ತು. ಈಗ ತಂದೆಯ ಪ್ರತ್ಯಕ್ಷತೆಯ ಬುನಾದಿಯನ್ನು ಯಾವ ಜೋನಿನವರು ಹಾಕ್ತೀರಾ. दिल्ली से, महाराष्ट्र से, कर्नाटक से, लंदन से, कहाँ से होगा. दिल्ली से होगा. करो निरंतर सेवा और तपस्या. ಪ್ರತ್ಯಕ್ಷತೆಯ ಸೇವೆ ದೆಹಲಿಯವ್ರು ಮಾಡ್ತೀರಾ, ಮಹಾರಾಷ್ಟ್ರದವ್ರು ಮಾಡ್ತೀರಾ, ಕರ್ನಾಟಕದವ್ರು ಮಾಡ್ತೀರಾ, ಅಥವಾ ಲಂಡನ್ನವ್ರು ಮಾಡ್ತೀರಾ, ಯಾರು ಮಾಡ್ತೀರಿ. ಆಗ ದೆಹಲಿಯವ್ರು ಹೇಳಿದರು ದೆಹಲಿಯಿಂದನೇ ನಾವು ಪ್ರತ್ಯಕ್ಷತೆಯ ಕೆಲಸ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ತಂದೆಯ ಪ್ರತ್ಯಕ್ಷತೆ ಆಗಬೇಕು ಅಂದರೆ ನಿರಂತರ ಸೇವೆ ಮತ್ತು ತಪಸ್ಸನ್ನು ಮಾಡಿರಿ. ಸೇವಾ और तपस्या के बैलेंस से ಪ್ರತ್ಯಕ್ಷತಾ ಹೋಗಿ. ಸೇವೆ ಮತ್ತು ತಪಸ್ಸಿನ ಬ್ಯಾಲೆನ್ಸಿನಿಂದ ಪ್ರತ್ಯಕ್ಷತೆ ಆಗುವುದು.
जैसे सेवा का डायलॉग बनाया न, ऐसे दिल्ली में तपस्या का वर्णन करने का डायलॉग बनाओ, तब कहेंगे दिल्ली दिल्ली है. ಹೇಗೆ ಸೇವೆಯ ಒಂದು ಡೈಲಾಗ್ ಅಥವಾ ಸಂವಾದವನ್ನ ದೆಹಲಿಯಲ್ಲಿ ಮಾಡಿದ್ರಿ, ಹಾಗೆ ತಪಸ್ಸಿನ ವರ್ಣನೆಯೂ ಸಹ ದೆಹಲಿಯಿಂದ ಪ್ರಾರಂಭ ಆಗಬೇಕು. ತಪಸ್ಸು ಅಂದ್ರೇನೆ ದೆಹಲಿಯವರು ಯಾವ ಥರ ಮಾಡ್ತಾರೋ ಆ ಥರ ಮಾಡಬೇಕು ಎಂಬ ತಪಸ್ಸು ದೆಹಲಿಯವರು ಮಾಡಬೇಕು. ದೆಹಲಿಯ ಮಕ್ಕಳನ್ನು ನೋಡಿ ಉಳಿದವರು ಸಹ ಅದೇ ರೀತಿಯ ತಪಸ್ಸನ್ನು ಮಾಡಬೇಕು. ದಿಲ್ಲಿ ಬಾಪ್ ಕಿ ದಿಲ್ ತೋ ಹೈ, ಲೇಕಿನ್ ಬಾಪ್ ಕೆ ದಿಲ್ ಪಸಂದ ಕಾರ್ಯ ಕರ್ಕೆ ಭಿ ದಿಖಾಯೆಂಗೆ. ದೆಹಲಿ ಅಂದರೆ ತಂದೆಯ ಹೃದಯ, ಆದರೆ ತಂದೆಗೆ ಇಷ್ಟ ಆಗುವಂತಹ ಕೆಲಸವನ್ನು ಸಹ ದೆಹಲಿಯವರು ಮಾಡಿ ತೋರಿಸಬೇಕು. पांडव करना है ना, जरूर करेंगे. तपस्या ऐसी करो जो सब पतंग बाबा बाबा कहते दिल्ली के विशेष स्थान पर पहुंच जाए. ದೆಹಲಿಯವರು ಯಾವ ರೀತಿಯಲ್ಲಿ ತಪಸ್ಸು ಮಾಡಬೇಕೆಂದರೆ ಎಲ್ಲ ಪತಂಗಗಳು ಬಾಬಾ ಬಾಬಾ ಅಂತ ಹೇಳಿ ಎಲ್ಲರೂ ದೆಹಲಿಗೆ ಬಂದು ತಲುಪಬೇಕು. परवाने बाबा बाबा कहते आए तब कहेंगे प्रत्यक्षता. ಎಲ್ಲ ಆತ್ಮ ಪತಂಗಗಳು ಬಾಬಾ ಬಾಬಾ ಅಂತ ಹೇಳಿ ಹುಡುಕ್ತಾ ದೆಹಲಿಗೆ ಬಂದು ತಲುಪಬೇಕು. ಆಗ ಹೇಳಬಹುದು ದೆಹಲಿಯವರು ಪ್ರತ್ಯಕ್ಷತೆ ಮಾಡಿದ್ದಾರೆ ಅಂತ. तो यह करना है ना, अगले साल यह डायलॉग करना, यह रिजल्ट सुनानी है कि कितने परवाने बाबा बाबा कहते स्वाहा हुए. ठीक है ना, बहुत अच्छा, माता ये भी बहुत है. ಮುಂದಿನ ವರ್ಷ ಪ್ರತ್ಯಕ್ಷತೆಯ ಡೈಲಾಗ್ ಮಾಡ್ರಿ. ರಿಸಲ್ಟ್ ಯಾವ ಥರ ಬರಬೇಕು ಅಂದರೆ ಅನೇಕ ಆತ್ಮರು, ಆತ್ಮ ಪತಂಗಗಳು ಬಾಬಾ ಬಾಬಾ ಅಂತ ಹೇಳಿ ದೆಹಲಿಗೆ ಬಂದು ಸಮರ್ಪಣೆಯಾಗಬೇಕು. ಒಳ್ಳೆಯದು. ಮಾತೆಯರು ಸಹ ಬಹಳ ಸಂಖ್ಯೆಯಲ್ಲಿ ಇದ್ದಾರೆ. ಕುಮಾರ್ ಕುಮಾರಿಯ ತೋ ಆಧಾ ಹಾಲ್ ಕುಮಾರ್ ಕುಮಾರಿಯೋನ್ಸೆ ಭರಾ ಹೈ. ಈ ಸಭೆಯಲ್ಲಿ ಅರ್ಧ ಸಭಾಂಗಣ ಕುಮಾರ್ ಕುಮಾರಿಯರಿಂದ ತುಂಬಿದೆ. ಶಾಬಾಸ್ ಕುಮಾರ್ ಕುಮಾರಿಯೋಂಕೋ, ಬಸ್ ಕುಮಾರ್ ಕುಮಾರಿಯ ज्वाला रूप बन आत्माओं को पावन बना देने वाले. ಕುಮಾರ್ ಕುಮಾರಿಯರಿಗೆ ಬಾಬಾ ಭಲೆ ಕುಮಾರ್ ಕುಮಾರಿಯರು ಅಂತ ಹೊಗಳ್ತಾ ಇದ್ದಾರೆ, ಮಹಿಮೆ ಮಾಡ್ತಾ ಇದ್ದಾರೆ. ಕುಮಾರ್ ಕುಮಾರಿಯರು ನೀವು ಜ್ವಾಲಾ ಸ್ವರೂಪ ಆಗಿ ಅನೇಕ ಆತ್ಮರನ್ನ ಪಾವನ ಮಾಡಬೇಕು. कुमार और कुमारियों को तरस पड़ना चाहिए कि आज के कुमार और कुमारियाँ कितने भटक रहे. भटके हुए हम जिन्स को रास्ते पर लगाओ. ಇಂದಿನ ಪ್ರಪಂಚದಲ್ಲಿ ಕುಮಾರ್ ಕುಮಾರಿಯರು ಅಲ್ದಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಆದರೆ ಅಲ್ದಾಡುವಂಥ ಆತ್ಮರ ಮೇಲೆ ನಿಮಗೆ ದಯೆ ಬರಬೇಕು. ಅವರಿಗೆ ನೀವು ಮಾರ್ಗ ತೋರಿಸಬೇಕು. अच्छा जो भी कुमार और कुमारी आए हैं उनमें से इस सारे वर्ष में जिसने आत्माओं को सेवा में आप समान बनाया है वह बड़ा हाथ उठाओ. ಕುಮಾರ್ ಕುಮಾರಿಯರು ಈ ವರ್ಷದಲ್ಲಿ ಎಷ್ಟು ಜನರಿಗೆ ಜ್ಞಾನ ತಿಳಿಸಿ ನಿಮ್ಮ ಸಮಾನ ಮಾಡಿದ್ದೀರಿ? ಅವ್ರ ಕೈ ಎತ್ರಿ. कुमारियों ने आप समान बनाया है, अच्छा प्लान बना रही है. यह हॉस्टल वाली हाथ उठा रही है, अभी सेवा का सबूत नहीं लाया है. ಆಗ ಹಾಸ್ಟೆಲಿಂದ ಬಂದಂತಹ ಕುಮಾರಿಯರು ಕೈ ಎತ್ತಿದ್ರು. ಬಾಬಾ ಹೇಳ್ತಾರೆ, ಈ ವರ್ಷ ನೀವು ಅನೇಕರನ್ನ
ನಿಮ್ಮ ಸಮಾನ ತಯಾರು ಮಾಡಿ ಮುಂದಿನ ವರ್ಷ ಆ ಪ್ರತ್ಯಕ್ಷ ಪ್ರಮಾಣವನ್ನು ತಂದೆಯ ಮುಂದೆ ತೋರಿಸಬೇಕು, ತಂದೆಗೆ ತೋರಿಸಬೇಕು. तो कुमार और कुमारियों को ಸೇವಾ ಕಾ ಸಬೂತ್ ಲಾನಾ ಹೈ. ಎಲ್ಲ ಕುಮಾರ ಕುಮಾರಿಯರು ಒಬ್ಬೊಬ್ಬರನ್ನ ತಯಾರು ಮಾಡಿ ಆ ಪ್ರಮಾಣವನ್ನು ತಂದೆಯ ಹತ್ತಿರ ತರಬೇಕು. ठीक है ना? चारों ओर के विजयी रत्नों को सदा निश्चय बुद्धि सहज सफलता मूर्त बच्चों को सदा मेरा बाबा के अधिकार से हर सेवा में सफलता प्राप्त करने वाले सफलता मूर्त बच्चों को सदा समाधान स्वरूप समस्या को परिवर्तन करने वाले परिवर्तक आत्माएं ऐसे श्रेष्ठ बच्चों को सदा बाप को प्रत्यक्ष करने के प्लान को प्रैक्टिकल में लाने वाले बच्चों को बाप दादा का याद प्यार मुबारक अक्षोणी बार ಮುಬಾರಕ್ ಔರ್ ನಮಸ್ತೆ. ನಾಲ್ಕು ಕಡೆಯ ವಿಜಯಿ ರತ್ನಗಳಿಗೆ ನಿಶ್ಚಯ ಬುದ್ಧಿಯಾಗಿ ಸಫಲತೆಯನ್ನು ಪಡೆಯುವ ಸಫಲತಾ ಮೂರ್ತಿಗಳಿಗೆ ಸದಾ ನನ್ನ ಬಾಬಾ ಎಂಬ ಅಧಿಕಾರದಿಂದ ಸೇವೆ ಮಾಡಿ ಸಫಲತೆಯನ್ನು ಪಡೆಯುವಂತಹ ಸಫಲತಾ ಮೂರ್ತಿ ಮಕ್ಕಳಿಗೆ ಸದಾ ಸಮಾಧಾನ ಸ್ವರೂಪ ಆಗಿ ಸಮಸ್ಯೆಗಳನ್ನು ಪರಿವರ್ತನೆ ಮಾಡುವಂತಹ ಪರಿವರ್ತಕ ಆತ್ಮರಿಗೆ ಸದಾ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಯೋಜನೆಯನ್ನು ಪ್ರಾಕ್ಟಿಕಲ್ ರೂಪದಲ್ಲಿ ತರುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ಅಕ್ಷಯೋಣಿಸಲ ಅಭಿನಂದನೆಗಳು ಹಾಗೂ ನಮಸ್ತೆ. दादीजी से सबका आप से प्यार है, बाप का भी आप से प्यार है. ಪ್ರಕಾಶ್ಮಣಿ ದಾದಿಯವ್ರನ್ನ ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ. रतन मोहिनी दादी दी से सहयोगी बनने से बहुत कुछ सूक्ष्म में प्राप्त होता है. ऐसे है ना? ರತನ್ ಮೋಹಿನಿ ದಾದಿಯವರು ಪ್ರಕಾಶ್ಮಣಿ ದಾದಿಯವರಿಗೆ ಸಹಯೋಗಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಈ ಥರ ಸಹಯೋಗ ಕೊಡೋದ್ರಿಂದ ಸೂಕ್ಷ್ಮವಾದ ಪ್ರಾಪ್ತಿ ಬಹಳಷ್ಟು ಆಗ್ತದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಆದಿರತ್ನ ಹೇ ಆದಿರತನ್ ಅಬ್ ತಕ್ ಭಿ ನಿಮಿತ್ಯ ಹೇ. ರತನ್ ಮೋಹಿನಿ ದಾದಿಯವರು ಸಹ ಆದಿರತ್ನ ಆಗಿದ್ದಾರೆ. ಆದಿರತ್ನ ಆಗಿ ಇಲ್ಲಿಯ ತನಕನೂ ದಾದೀಜಿಯವರ ರೈಟ್ ಹ್ಯಾಂಡ್ ಆಗಿ ಸೇವೆಯಲ್ಲಿ ಸಹಯೋಗಿಯಾಗಿದ್ದಾರೆ, ನಿಮಿತ್ತ ಆಗಿದ್ದಾರೆ. ಅಚ್ಚಾ, ಓಂ ಶಾಂತಿ. वरदान. सब कुछ तेरा तेरा कर मेरेपन के अंश मात्र को भी समाप्त करने वाले डबल लाइट भव. ಎಲ್ಲವೂ ನಿನ್ನದೇ ನಿನ್ನದೇ ಎಂದು ಹೇಳಿ ನನ್ನತನವನ್ನು ಸಮಾಪ್ತಿ ಮಾಡುವಂತಹ ಡಬಲ್ लाइट ಆಗಿರಿ. किसी भी प्रकार का मेरापन, मेरा स्वभाव, मेरा संस्कार, मेरी नेचर कुछ भी मेरा है तो बोझ है और बोझ वाला उड़ नहीं सकता. यह मेरा मेरा ही मैला बनाने वाला है, इसलिए अब तेरा तेरा कह ಸ್ವಚ್ಛ ಬನು. ಯಾವುದೇ ಪ್ರಕಾರದ ನನ್ನತನ, ನನ್ನ ಸ್ವಭಾವ, ನನ್ನ ಸಂಸ್ಕಾರ, ನನ್ನ ವಿಶೇಷತೆ ನನ್ನದು ಅಂತ ಹೇಳಿದರೆ ಅದು ಭಾರವಾಗ್ತದೆ. ಭಾರ ಇದ್ದವರು ಹಾರೋದಿಲ್ಲ. ಯಹ ಮೇರಾ ಮೇರಾ ಹಿ ಮೈಲಾ ಬನಾನೆ ವಾಲಾ ಹೇ, ಇಸ್ಲಿಯೇ ಅಬ್ ತೇರಾ ತೇರಾ ಕಹ ಸ್ವಚ್ಛ ಬನು. ನಂದು ನಂದು ಅಂತ ಹೇಳಿದರೆ ಮಲಿನ ಆಗ್ತೀರಿ. ಆದ್ದರಿಂದ ನಿಂದು ನಿಂದು ಅಂತ ಹೇಳಿ ಸ್ವಚ್ಛ ಆಗಿರಿ. ಫರಿಷ್ಠಾ ಮಾನಾ ಹಿ
ಮೇರೆಪನ್ ಕಾ ಅಂಶ ಭೀ ನಹಿ. ಫರಿಷ್ಠಾ ಆಗುವುದು ಅಂದರೆ ನನ್ನತನದ ಅಂಶವೂ ಇರಬಾರದು. ಸಂಕಲ್ಪ ಮೇ ಭೀ ಮೇರೆಪನ್ ಕಾ ಭಾನ್ ಆಯೆ ತೋ ಸಮझो ಮೈಲಾ ಹುವಾ. ಸಂಕಲ್ಪದಲ್ಲಿಯೂ ಕೂಡ ನನ್ನತನದ ಭಾವನೆ ಬಂದರೆ ಅಲ್ಲಿ ಪುನಃ ನೀವು ಮಲಿನ ಆಗ್ತೀರಿ. तो इस मैलेपन के बोझ को समाप्त कर ಡಬಲ್ ಲೈಟ್ ಬನೋ. ಈ ಒಂದು ಮಲಿನತೆಯ ಭಾರವನ್ನ ಸಮಾಪ್ತಿ ಮಾಡಿ ಡಬಲ್ ಲೈಟ್ ಆಗಿರಿ. ಸ್ಲೋಗನ್. ಜಹಾನ್ ಕೆ ನೂರ್ ವಹ ಹೈ ಜೋ ಬಾಪ್ ದಾದಾ ಕೋ ಅಪ್ನೆ ನೈನೋ ಮೇ ಸಮಾನೆ ವಾಲೆ ಹೈ. ಈ ಜಗತ್ತಿನ ಕಣ್ಮಣಿ ಯಾರಾಗ್ತಾರೆ ಅಂದರೆ ಯಾರು ತಮ್ಮ ನಯನಗಳಲ್ಲಿ ಬಾಬೋರ್ನ ಸಮಾವೇಶ ಮಾಡಿಕೊಡ್ತಾರೆ ಅವರು ಜಗತ್ತಿನ ಕಣ್ಮಣಿ ಆಗ್ತಾರೆ, ಪ್ರಕಾಶದ ಮಣಿ ಆಗ್ತಾರೆ. ಓಂ ಶಾಂತಿ.